ನಮಸ್ತೆ. ರಾಶಿ ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರ್ಪಿತಾ. ಈಗ ಕೆಲವೊಂದು ಜೀವನದಲ್ಲಿ ಯಶಸ್ಸನ್ನ ಗಳಿಸಬೇಕು ಅಂದ್ರೆ ಅದೃಷ್ಟದ ಜೊತೆಗೆ ಅದೃಷ್ಟದ ಸಂಖ್ಯೆ ಕೂಡ ಬಹಳ ಮುಖ್ಯ ಆಗುತ್ತೆ. ಹಾಗಾದ್ರೆ ಯಾವ ನಂಬರ್ನ ನಾವು ಫಾಲೋ ಮಾಡೋದ್ರಿಂದ ಅದೃಷ್ಟ ನಮಗೆ ಒಲಿಯುತ್ತೆ, ಯಾವ ನಂಬರ್ನ ಅನ್ಫಾಲೋ ಮಾಡೋದ್ರಿಂದ ಅಥವಾ ಯಾವ ನಂಬರ್ ನಮ್ಮನ್ನ ಫಾಲೋ ಮಾಡೋದ್ರಿಂದ ದುರಾದೃಷ್ಟ ಒಲಿಯುತ್ತೆ, ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ತಾ ಹೋಗೋಣ. ಈ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಸ್ಟ್ರೋ ನ್ಯೂಮರಾಲಜಿಸ್ಟ್ ಆಗಿರುವಂತಹ ಶ್ರೀ ಆದಿತ್ಯ ನಾರಾಯಣ ಮಹರ್ಷಿ ಅವರು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ನಮಸ್ಕಾರ. ಈಗ 2026 ಇನ್ನೇನು 2 ತಿಂಗಳು ಕಳೆದ್ರೆ 2026 ಬಂದ್ಬಿಡುತ್ತೆ. ಈಗ ನಾವು ಯಾವ್ಯಾವ ಇಸ್ವಿ ಅವ್ರಿಗೆ ಹೇಗಿದೆ ಈ 2026 ಅಂತ ನೋಡ್ತಾ ಇದೀವಿ. ಆ ಸೀರೀಸ್ ನ ನಾವು ಕಂಟಿನ್ಯೂ ಮಾಡ್ತಾ ಇವತ್ತು ಒಂದಷ್ಟು ಇಸ್ವಿಗಳನ್ನ ನೋಡ್ತಾ ಹೋಗೋಣ. ನಾನು ನಂಬರ್ಸ್ ಹೇಳ್ತೀನಿ, ನೀವು ಅದು ಯಾರಿಗೆ ಹೇಗಿದೆ ಅಂತ ನೀವು ಹೇಳ್ತಾ ಹೋಗಿ ಗುರುಜಿ. ಈಗ 1933, 1942, 1951, 1960, 1969, 1978, 1987, 1996, 2005, 2014, 2022 ಈ ಇಸ್ವಿಯವ್ರಿಗೆ 2026 ಹೇಗಿದೆ ಅಂತ ತಿಳಿಸ್ಕೊಡಿ ಗುರುಜಿ. ನೋಡಿ, ಇಂದಿನ ವರ್ಷ ಎಲ್ಲ ಅಂದ್ರೆ ಈ ವರ್ಷ ಅಪ್ ಟು ಜುಲೈ ತನಕ ಬಹಳ ಚೆನ್ನಾಗಿತ್ತು. ಈ ಜನ್ಮದೋಷಗಳನ್ನು ನಿವೃತ್ತಿ ಮಾಡ್ಕೊಂಡಿದ್ರೆ ಲಾಸ್ಟ್ ಇಯರಿಂದ ಈ ವರ್ಷ ತನಕ ಕೂಡ ಬಹಳ ಚೆನ್ನಾಗಿರ್ತಕ್ಕಂಥ ಒಂದು ಸಮಯ. ಆದರೆ ಈ ನವಂಬರ್ 17 ನಾವು ಭಾಳಷ್ಟು ಕಾರ್ಯಕ್ರಮ ಹೇಳ್ತಾ ಇರ್ತೀವಿ, ವರ್ಷದಲ್ಲಿ 4 ಸರಿ ಬದಲಾವಣೆಗಳಾಗತ್ತೆ. ಈ ಪ್ರಕೃತಿಯಲ್ಲಿ ಬದಲಾವಣೆ ಆಗ್ತಕ್ಕಂಥ ಗ್ರಹಗತಿಕ ಪ್ರಭಾವ ಮನುಷ್ಯನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು ಕೆಲವೊಂದು ಘಟನೆಗಳು ನಡೆದಾಗ ಮಾತ್ರ ಅರ್ಥ ಆಗುತ್ತೆ, ಎಲ್ರಿಗೂ ಅರ್ಥ ಆಗೋದಿಲ್ಲ. ಅದರಿಂದ ಈ ನವಂಬರ್ 17 ನಂತರ ಒಂದಷ್ಟು ಕ್ರಾಂತಿ, ಒಂದಷ್ಟು ವಿಚಾರಗಳು ಬದಲಾವಣೆ ಆಗುತ್ತೆ ಅಂತಂದಾಗ ಈ ಇಸ್ವಿನಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ತುಂಬ ಕೇರ್ಫುಲ್ ಆಗಿರಬೇಕು. ಬಹಳ ಅದೃಷ್ಟ ಅಂತಕ್ಕಂಥದ್ದು ಎಲ್ಲರೂ ಎಲ್ಲ ಸಮಯದಲ್ಲೂ ಕೂಡ ಕೂಡ್ಕೊಂಬರೋದಿಲ್ಲ. ಆದರೆ ಅದೃಷ್ಟ ಅಂತಕ್ಕಂಥದ್ದು ದುರದೃಷ್ಟವಾಗಿ ಪರಿವರ್ತನೆ ಆಗ್ಬಿಡುತ್ತೆ ಅಂತಂದರೆ ನಡೀತಾ ಇರ್ತಕ್ಕಂತಹ ಒಂದು ದಾಂಪತ್ಯ ಜೀವನ ಮುರಿತಕ್ಕಂಥದ್ದು, ಕೋರ್ಟು ಕಚೇರಿ ಹೋಗ್ತಕ್ಕಂಥದ್ದು, ನಡೀತಕ್ಕಂತಹ ಒಂದು ಒಳ್ಳೆಯ ಬಿಸ್ನೆಸ್ ಇದಕ್ಕಿದಂಗೆ ನಷ್ಟ ಒಳಪಡ್ತಕ್ಕಂಥದ್ದು, ದುಡ್ಡು ಹಣಕಾಸು ವಿಚಾರದಲ್ಲಿ ಆರ್ಥಿಕವಾಗಿ ಕೆಳಗೆ ಬೀಳ್ತಕ್ಕಂಥದ್ದು, ಹಾಗೆಯೇ ಅಪಘಾತ ಆಗ್ತಕ್ಕಂಥದ್ದು, ಹಲವಾರು ರೀತಿಯಾಗಿರ್ತಕ್ಕಂತಹ ವಿಚಿತ್ರವಾಗಿರ್ತಕ್ಕಂತಹ ಅನಾರೋಗ್ಯ ಸಂಬಂಧಪಟ್ಟಂಥ ಬಾಧೆಗಳು ಬರ್ತಕ್ಕಂಥದ್ದು, ಹೀಗೆ ಸಂಬಂಧಗಳು ಮುರಿತಕ್ಕಂಥದ್ದು, ಪ್ರತಿಯೊಂದು ಕೆಲಸ ಕಾರ್ಯಗಳದ್ದು ಎಲ್ಲವೂ ಕೂಡ ತಡೆ ಎಲ್ಲ ಮಾಡ್ತಾ ಇದ್ದೀವಿ, ಪ್ರತಿಯೊಂದು ಕೂಡ ಕೈಗೆ ಬರುತ್ತೆ ಬಾಯಿಗೆ ಬರಲ್ಲ ಅಂತಕ್ಕಂಥ ಒಂದು ವಿಚಾರ ನಿಮಗೆ ಈ ಇನ್ನು ಮುಂದೆ ನಡೀತಕ್ಕಂಥ ವಿಚಾರ. ಅದರಿಂದ ಈ ಒಂದು ಇಸ್ವಿನ ಹುಟ್ಟಿರ್ತಕ್ಕಂಥವ್ರು ಬಹಳ ಬೇಗ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ಯಾವ ದೋಷ ಅಥವಾ ಯಾವ ಗ್ರಹಕ್ಕೆ ಸಂಬಂಧಪಟ್ಟಂತಹ ಪರಿಣಾಮ ಪ್ರಭಾವಗಳು ನಮಗೆ ಈ ರೀತಿ ತೊಂದರೆ ತಂದುಕೊಡುತ್ತೆ ಅಂತ ತಿಳ್ಕೊಂಡು ಅದನ್ನು ಸರಿ ಮಾಡ್ಕೊಳ್ಳಿ, ಒಳ್ಳೆಯದಾಗ್ತದೆ. ಓಕೆ, ಇನ್ನು ನೆಕ್ಸ್ಟ್ ನಂಬರ್ ಹೇಳ್ತಾ ಹೋಗ್ತೀನಿ. 1935, 1944, 1953, 1962, 1971, 1980, 1981, 1998, 2007, 2026, 2016, 2025 ಈ ಇಸ್ವಿ ಅವ್ರಿಗೆ ಹೇಗಿದೆ ಅಂತ? ತುಂಬ ಚೆನ್ನಾಗಿದೆ. ವೆರಿ ವೆರಿ ಗುಡ್ ಹಿಯರ್. ಯಾಕಂದರೆ 2026 ಅಂತಲ್ಲ, 2025, 2026, 2027 ಈ 3 ವರ್ಷನೂ ಕೂಡ ರಾಜಯೋಗ ಬರ್ತಕ್ಕಂಥ ಒಂದು ಸಮಯ. ನೋಡಿ, ಮನುಷ್ಯನಿಗೆ ಆಯಾ ವರ್ಷಕ್ಕೆ ಅನುಗುಣವಾಗಿ ಪ್ರತಿಯೊಬ್ಬರು ಕೂಡ ಅವ್ರದ್ದೇ ಆದಂತಹ ಒಂದು ಜನ್ಮ ಕರ್ಮಗಳನ್ನ ಆಧರಿಸಿ ಅದೃಷ್ಟ ಅಂತಕ್ಕಂಥ ಮನುಷ್ಯನ ಬಂದ್ಬಿಡ್ತದೆ. ಭಾಳ ಜನ ಇಲ್ಲಪ್ಪ ತುಂಬ ಚೆನ್ನಾಗಿದ್ದೀನಿ ಲಾಸ್ಟ್ ಇಯರಿಂದ ಅಂತ ಹೇಳ್ತಾರೆ. ಅದು ಯಾಕಾಗುತ್ತೆ ಅಂತಂದರೆ ಆ ಒಂದು ಪರ್ಟಿಕ್ಯುಲರ್ ಟೈಮ್ ಬಂದಾಗ ಖಂಡಿತವಾಗಿ ನಿಮಗೆ 100% ನಿಮಗೆ ಪ್ರತಿಫಲ ಸಿಕ್ಕಿಲ್ಲ ಅಂದರೂ ಕೂಡ ಇಂತಿಷ್ಟು ಪರ್ಸೆಂಟೇಜ್ ಪರಿಹಾರ ಮತ್ತು ಸಿಕ್ಕೇ ಸಿಗುತ್ತೆ. ಯಾಕಂದರೆ ಜನ್ಮ ಕರ್ಮಗಳನ್ನು ನಾವು ನಿವೃತ್ತಿ ಮಾಡ್ಕೊಂಡಿದ್ರೆ ಈ ಒಂದು ಪರ್ಟಿಕ್ಯುಲರ್ ಟೈಮ್ ಏನಾಗುತ್ತೆ, ನಿಮಗೆ ಅದ್ಭುತವಾಗಿರ್ತಕ್ಕಂಥ ಒಂದು ರಾಜಯೋಗ ಶುರು ಆಗ್ತದೆ. ಪ್ರತಿಯೊಂದು ಕೈ ಹಾಕಿದೆಲ್ಲ ಬರೀ ಚಿನ್ನವೇ. ಯಾಕೆ ಆ ರೀತಿಯಲ್ಲಿ ಆಗುತ್ತೆ ಅಂದರೆ ಆ ಪರ್ಟಿಕ್ಯುಲರ್ ಇಯರ್ಲಿ ಇರ್ತಕ್ಕಂಥ ಫಲ, ಆ ಫಲವನ್ನು ನಾವು ಜ್ಯೋತಿಷ್ಯ ಸಂಖ್ಯಾಶಾಸ್ತ್ರ ಆಧಾರದಲ್ಲಿ ನಾವು ಈ ಲೆಕ್ಕಾಚಾರ ನೋಡ್ಕೊಂಡು ತಿಳ್ಕೊಂಬಿಟ್ಟಿದ್ರೆ ನಾವು ಈ ಒಂದು ಲೆಕ್ಕಾಚಾರ ಬಂದಾಗ ಅದನ್ನೆಲ್ಲ ಅನುಭವಿಸೋದಕ್ಕೆ ದಾರಿ ಆಗ್ತದೆ. ಇಲ್ಲಾಂದರೆ ವರ್ಷ ಬರ್ತಾನೆ ಇದೆ ಹೋಗ್ತಾನೆ ಇದೆ, ನಾವೇನೂ ಆಗಿಲ್ಲ ಹಾಗೇ ಇದೀವಿ ಅಂದ್ಬಿಡ್ತೀವಿ. ಆದರೆ ಈ ಇಸಲು ಹುಟ್ಟಿರ್ತಕ್ಕಂಥವ್ರಿಗೆ ತುಂಬ ಒಳ್ಳೆ ಟೈಮ್ ಇದೆ, ತುಂಬ ಚೆನ್ನಾಗಿದೆ. ಕುಲದೇವರ ಆರಾಧನೆಯನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಕುಲದೇವರಿಗೆ ಗೊತ್ತಿಲ್ಲ ಅಂದರೆ ನೀವು ಕುಲದೇವ್ರನ್ನ ಕನೆಕ್ಟ್ ಮಾಡ್ಕೊಂಡ್ಬಿಟ್ರೆ ಈ ಇಸ್ವಿ ಏನು ಹೇಳಿದ್ವಿ ಅವ್ರಿಗೆ ರಾಜಯೋಗ ಖಂಡಿತ ಬರ್ತದೆ, ನೋಡ್ಕೊಳ್ಳಿ, ಒಳ್ಳೇದಾಗ್ತದೆ. ಓಕೆ, 1936, 1945, 1954, 1963, 1972, 1981, 1990, 1999, 2008, 2017 ಇವರ ಅದೃಷ್ಟ ಹೇಗಿದೆ 2026ರಲ್ಲಿ? ತುಂಬ ಚೆನ್ನಾಗಿದೆ. ಯಾಕಂದರೆ ಈಗಾಗಲೇ ಭಾಳಷ್ಟು ತೊಂದರೆಗಳನ್ನು ಅನುಭವಿಸಿರ್ತಕ್ಕಂಥ ಈ ಇಸ್ವಿಯರು ಇನ್ನು ಮುಂದೆ ಸುಮಾರು 5 ವರ್ಷಗಳ ಕಾಲ ರಾಜಯೋಗವನ್ನು ಅನುಭವಿಸ್ತಾರೆ. ನೋಡಿ, 5 ವರ್ಷ, 1 ವರ್ಷ 2 ವರ್ಷ ಅಂತ ಅನ್ಕೊಂಬಂದು ಭಾಳ ಜನ ವರ್ಷದವರೆಗೆ. ಆದರೆ
ಈ ಒಂದು ಲೆಕ್ಕಾಚಾರವು ನಿಮಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಯೋಗ ತಂದುಕೊಡ್ತದೆ. ಅಂದರೆ ಆ ಕಂಟಿನ್ಯೂ ಗೆದ್ದೇ ಇರ್ತದೆ. ಮನುಷ್ಯನ ವಯಸ್ಸಿನ ಅನುಗುಣವಾಗಿ ವಿದ್ಯೆ, ಉದ್ಯೋಗ, ಮ್ಯಾರಿಡ್ ಲೈಫು ಮತ್ತು ಅಭಿವೃದ್ಧಿ ಎಲ್ಲವೂ ಕೂಡ ಆ ಒಂದು ವರ್ಷದಲ್ಲಿ ಬಂದ ಸಂದರ್ಭದಲ್ಲಿ ನಾವು ಪ್ರತಿಯೊಬ್ಬರು ಕೂಡ ಆ ಸೆಕ್ಯೂರಿಟಿ ಅಂತ ಏನು ಹೇಳಿದ್ವಿ, ನಮಗೆ ದುಡ್ಡು, ಹಣಕಾಸು ಆಗಿರ್ಬೋದು, ಮನೆ ಆಗಿರ್ಬೋದು, ಅಥವಾ ಅಭಿವೃದ್ಧಿ ಆಗಿರ್ಬೋದು, ಅಥವಾ ಉದ್ಯೋಗ, ವ್ಯಾಪಾರ ಆಗಿರ್ಬೋದು, ಎಲ್ಲವನ್ನು ಸಮಚಿತ್ತದಲ್ಲಿ ಮಾಡ್ಕೊಂಡ್ಬಿಟ್ಟು ನಾವು ಸೆಕ್ಯೂರಿಟಿ ಮಾಡ್ಕೊಂಡ್ಬಿಡ್ಬೇಕು ಜೀವನದಲ್ಲಿ. ಯಾಕಂದರೆ ಯಾವಾಗ ಕೆಳಗೆ ಬೀಳ್ತೀವಿ ಯಾವಾಗ ಗೊತ್ತಾಗೋದಿಲ್ಲ, ನಾವು ಇನ್ನೊಬ್ಬರ ಕೈ ಚಾಚಕ್ಕಾಗೋದಿಲ್ಲ. ನಮ್ಮ ಹಣ, ನಮ್ಮ ಅಧಿಕಾರ, ನಮ್ಮ ಉದ್ಯೋಗ, ನಮ್ಮ ಒಂದು ಫ್ಯಾಮಿಲಿ ನಾವೊಂದು ಪ್ರೊಟೆಕ್ಷನ್ ಮಾಡ್ಕೊಂಡ್ಬಿಟ್ರೆ ಆ ಪರ್ಟಿಕ್ಯುಲರ್ ಇಯರ್ಗಳಲ್ಲಿ ನಾವು ರಾಜಯೋಗ ಅನುಭವಿಸ್ಬಿಡ್ತೀವಂತೆ. ನೆಮ್ಮದಿ, ಸುಖ, ಶಾಂತಿ ಎಲ್ಲವೂ ಬರ್ತಕ್ಕಂಥ ಒಂದು ಟೈಮು 2026 ಮಾರ್ಚಿಂದ. ಅಲ್ಲಿಗೆ ಆ ಮಾರ್ಚಿಂದ ನಿಮಗೆ ಚೇಂಜಸ್ ಆಗುತ್ತೆ. ಅಂದರೆ ನೀವು ಜನ್ಮದೋಷಗಳನ್ನ ಖಂಡಿತ ಕಳ್ಕೋಬೇಕಾಗ್ತದೆ. ಯಾಕಂದರೆ ಜನ್ಮದೋಷ ಕಳ್ಕೊಂಡ್ರೆ 100% ನಿಮಗೆ ರಿಸಲ್ಟ್ ಬಂದ್ಬಿಡ್ತದೆ. ಜನ್ಮದೋಷ ತೀವ್ರವಾಗಿದ್ದರೆ ಆ ವರ್ಷ ಪೂರ್ತಿ ನಿಮಗೆ ವೇಸ್ಟ್ ಆಗೋಗ್ತದೆ. ಅದರಿಂದ ಇದನ್ನ ಫಸ್ಟ್ ನೋಡ್ಕೊಳ್ಳಿ, ಒಳ್ಳೇದಾಗ್ತದೆ. ಓಕೆ. ಇನ್ನು ಗುರೂಜಿ, ಈಗ ಯಾವ್ಯಾವ ನಂಬರ್ ಅವ್ರಿಗೆ ಯಾವ್ಯಾವ ರೀತಿ ಇದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಈಗ ನಂಬರ್ 1, 1, 19 ಹೀಗೆ ನಂಬರ್ 1 ಅಂತ ಟೋಟಲ್ ಬರೋರಿಗೆ ಯಾವ ರೀತಿ ಇದೆ ಅಂತ ನೋಡಿ. ಇಲ್ಲಿ ಒಂದೇನಪ್ಪ ಅಂದರೆ ಜಾತಕ ರೀತಿ ನಾವು ವರ್ಷ ಭವಿಷ್ಯವನ್ನು ಹೇಳಿದ್ವಿ ಲಾಸ್ಟ್ ವೀಕಿಂದ. ಆದರೆ ಇಲ್ಲಿ ಇನ್ನೂ ಬಹಳ ಮುಖ್ಯವಾದ ವಿಚಾರ ಅಂತಂದರೆ ವಾಸಸ್ಥಾನ. ನಾವು ಭಾಳಷ್ಟು ಕಡೆ ನಾವು ಹೇಳೋದು ಒಂದೇ ಒಂದು 3 ವಿಚಾರಗಳನ್ನ ಗಮನದಲ್ಲಿಟ್ಕೊಳ್ಳಿ. ಒಂದು ಜನ್ಮದೋಷ, ಇನ್ನೊಂದು ಭೂಮಿ ದೋಷ, ಇನ್ನೊಂದು ಕಾಲದೋಷ. ಈ 3 ಸರಿ ಮಾಡ್ಕೊಂಡ್ಬಿಟ್ರೆ ಜೀವನದಲ್ಲಿ ಯಾವ ಪ್ರಾಬ್ಲಮ್ ಮನುಷ್ಯನ ಬರೋದಿಲ್ಲ. ಅರ್ಥ ಆಯ್ತಾ? ಆದರೆ ಈ 3 ವಿಚಾರಗಳು ನಾವೇನೋ ಸ್ವಲ್ಪ ವ್ಯತ್ಯಾಸ ಮಾಡ್ಕೊಂಡ್ಬಿಟ್ರೆ ಆ ಪರ್ಟಿಕ್ಯುಲರ್ ವಿಷಯಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ಮನುಷ್ಯ ಅನುಭವಿಸಬೇಕಾಗ್ತದೆ. ಆವಾಗ ರಾಜಯೋಗ ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾರೆ, ಆದರೆ ನನಗೆ ಯಾವ ರಾಜಯೋಗ ಇಲ್ಲ, ನನಗೆ ಪ್ರತಿಫಲ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ವಾಸಸ್ಥಾನದ ಮುಖಾಂತರ ನಾನು ಕೆಲವು ನಂಬರ್ ಮುಖಾಂತರ ಹೇಳ್ಕೊಡ್ತೀನಿ. ಯಾಕಂದ್ರೆ ಎಲ್ರಿಗೂ ಎಲ್ಲ ಭವಿಷ್ಯ ಹೇಳೋಕ್ಕಾಗೋದಿಲ್ಲ. ಜನರಲ್ಲ ಹೇಳ್ತೀನಿ. ಇವಾಗ ಇದು ಎಷ್ಟು ಪರ್ಸೆಂಟೇಜ್ ಕೆಲಸ ಮಾಡುತ್ತೆ ಅಂತ ಕೂಡ ನಾನು ಹೇಳ್ತೀನಿ ನಿಮಗೆ. ಯಾರು 1, 10, 19, 28 ಈ ತಾರೀಕಲ್ಲಿ ಹುಟ್ಟಿರ್ತೀರ, ಇವರಿಗೆ ಬೆಸ್ಟ್ ಮನೆ ಬಾಗಿಲು, ಮುಖ್ಯವಾದ ಬಾಗಿಲು, ಅದು ಬಾಡಿಗೆ ಮನೆ ಆಗಿರ್ಬೋದು, ಭೋಗ್ಯ ಮನೆ ಆಗಿರ್ಬೋದು, ಸ್ವಂತ ಮನೆ ಆಗಿರ್ಬೋದು, ಉತ್ತರ ದಿಕ್ಕಿತ್ತು ಅಂದರೆ ಈ 2026 ನಿಮಗೆ 100% ರಾಜಯೋಗ ಬಂದ್ಬಿಡ್ತದೆ. ಅದೃಷ್ಟ ಜಾತಕದಲ್ಲಿ ಏನಾದರೂ ವ್ಯತ್ಯಾಸ ಇದ್ರೂ ಕೂಡ, ಆ ಕಡೆ ಈ ಕಡೆ ವ್ಯತ್ಯಾಸ ಇದೆ ಅಂದ್ರೂ ಕೂಡ, ಈ ಮನೆ ಬಾಗಿಲಿರ್ತಕ್ಕಂಥವ್ರಿಗೆ 100% ನಿಮಗೆ ಅದ್ಭುತವಾದಂಥ ಒಂದು ರಾಜಯೋಗ 2026ರಲ್ಲಿ. ಹಾಗೆ 2, 11, 20, 29 ಈ ತಾರೀಕು ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಮನೆಯ ಮುಖ್ಯ ಬಾಗಿಲು ಅಂದರೆ ಈಸ್ಟ್, ಪೂರ್ವ ದಿಕ್ಕಿನಲ್ಲಿ ಈ ತಾರೀಕು ಯಾರು ಹುಟ್ಟಿರ್ತಾರ ಅವರಿಗೆ ಬಹಳ ಅದೃಷ್ಟ ಬರ್ತಕ್ಕಂಥ ಒಂದು ವರ್ಷ 2026. ಇದನ್ನು ನೋಡ್ಕೊಳ್ಳಿ. ಹಾಗೆ 3, 12, 20, 21, 30 ಈ ತಾರೀಕಲ್ಲಿ ಯಾರು ಹುಟ್ಟಿರ್ತಾರ ಇವರಿಗೆ ನಾರ್ತ್ ಈಸ್ಟ್ ಕಾರ್ನರ್ ಅಂದರೆ ಈಶಾನ್ಯ ದಿಕ್ಕಿನ ಮನೆಯ ನಿಮಗೆ ಬಹಳ ಅದೃಷ್ಟ ತಂದು ಕೊಡ್ತಕ್ಕಂಥ ಒಂದು ದಿಕ್ಕು ಅಂತಂದರೆ 2026ರಲ್ಲಿ. ಯಾಕಂದರೆ ಇದು ಚೇಂಜಸ್ ಆಗಿಬಿಡ್ತದೆ, ಪ್ರತಿ ವರ್ಷ ಚೇಂಜ್ ಆಗ್ತಾ ಹೋಗುತ್ತೆ. ಆದರೆ ಮನೆಯ ಮುಖ್ಯ ಬಾಗಿಲ ಮುಖಾಂತರ ಈ ತಾರೀಕವರೆಗೆ ಈ ಥರ ಯೋಗ ಇದೆಯಾ ಅಂದರೆ ಇದು ಇಲ್ಲಿವರೆಗೆ ಯಾರೂ ಹೇಳಿಲ್ಲ. ಇದು ಫಸ್ಟ್ ಟೈಮ್ ನಮ್ಮ ವಾಹಿನಿ ಮುಖಾಂತರ. ಯಾಕಂದರೆ ಆ ಮನೆಯ ಮುಖ್ಯ ದ್ವಾರ ಅಂತಕ್ಕಂಥದ್ದು ಒಂದು ಸಿಂಹ ದ್ವಾರ ಇದ್ದಂಗೆ, ಅಲ್ಲಿಂದನೇ ಪ್ರತಿಯೊಂದು ಒಳ್ಳೆಯದು ಕೆಟ್ಟದ್ದು ಎಲ್ಲ ಅಲ್ಲಿಂದನೇ ಪ್ರವೇಶ ಆಗ್ತದೆ. ಆದರೆ ಆ ಒಳ್ಳೆಯದು ಒಂದು ಯೋಗ ನಿಮಗೆ ಆ ಬಾಗಿಲಿಂದ ಉತ್ಪತ್ತಿ ಆಗುತ್ತೆ 2026 ಅಂತಂದರೆ ಈ ತಾರೀಕವರೆಗೆ ಈಶಾನ್ಯ ದಿಕ್ಕಲ್ಲಿ ಇತ್ತು ಅಂದರೆ ನಿಮಗೆ ರಾಜಯೋಗ ಶುರು ಆಗುತ್ತೆ. ನೋಡ್ಕೊಳ್ಳಿ. ಹಾಗೆಯೇ 4, 13, 22, 31 ಈ ತಾರೀಕಲ್ಲಿ ಯಾರು ಹುಟ್ಟಿರ್ತಾರ ದಕ್ಷಿಣ ದಿಕ್ಕಿನ ಬಾಗಿಲಿದ್ರೆ ನಿಮಗೆ 2026ರಲ್ಲಿ ಭಾಳ ಅದೃಷ್ಟ ತಂದು ಕೊಡ್ತಕ್ಕಂಥ ಒಂದು ವರ್ಷ, ಭಾಳ ಅದ್ಭುತವಾಗಿದೆ. ಇದು ನೋಡ್ಕೊಳ್ಳಿ. ಹಾಗೆಯೇ 5, 14, 23 ಈ ಒಂದು ತಾರೀಕಿನಲ್ಲಿ ಯಾರು ಹುಟ್ಟಿರ್ತೀರ ಇವರಿಗೆ ಉತ್ತರ ದಿಕ್ಕಿನ ಬಾಗಿಲು ಬಹಳ ಅದೃಷ್ಟಕರವಾಗಿರ್ತಕ್ಕಂಥ ಬಾಗಿಲು. ಇದನ್ನು ನೋಡ್ಕೊಳ್ಳಿ ಇದೆಯಾ ಅಂತ ಹೇಳಿ. ಹಾಗೆಯೇ 6, 15, 24 ಯಾರು ಈ ತಾರೀಕಲ್ಲಿ ಹುಟ್ಟಿರ್ತೀರ ಇವರಿಗೆ ಪೂರ್ವ ದಿಕ್ಕಿನ ಒಂದು ಮನೆ ಬಹಳ ಅದೃಷ್ಟಕರವಾಗಿರ್ತಕ್ಕಂಥ ಒಂದು ದಿಕ್ಕು. ಆ ಒಂದು ಪೂರ್ವ ದಿಕ್ಕಿನ ಮನೆ ಇತ್ತು ಅಂದರೆ ಲಕ್ಷ್ಮೀ ಕುಬೇರ ಯೋಗ ಅಂತ ಹೇಳ್ತೀವಿ. ಆ ಲಕ್ಷ್ಮೀ ಕುಬೇರ ಯೋಗ ತಾನೇ ಬಂದ್ಬಿಡ್ತದೆ. ಪ್ರತಿಯೊಂದು ಹಂತ ಏನೇನು ಆಗ್ಬೇಕು ಅದೆಲ್ಲ ಶುಭಗಳು ನಡೆಯಕ್ಕೆ ಶುರು ಆಗ್ಬಿಡ್ತದೆ. ಇದನ್ನು ನೋಡ್ಕೊಳ್ಳಿ. ಹಾಗೆಯೇ 7, 16, 25 ಈ ತಾರೀಕಿನಲ್ಲಿ ಯಾರು ಹುಟ್ಟಿರ್ತೀರ ಬರ್ತ್ ನಂಬರ್ ಹೇಳ್ತಾ ಇದ್ದೀನಿ ನಾನು ನಿಮಗೆ. 7, 16, 25 ಈ ತಾರೀಕಲ್ಲಿ ಯಾರು ಹುಟ್ಟಿರ್ತೀರ ಪೂರ್ವ ದಿಕ್ಕಿನ ಮನೆ ಮತ್ತು ದಕ್ಷಿಣ ದಿಕ್ಕಿನ ಮನೆ ಯಾರ್ಯಾರಿಗಿದೆ ಇವರೆಲ್ಲರೂ ಕೂಡ 2026ರಲ್ಲಿ ಭಾಳ ಅದೃಷ್ಟ ಕೊಡ್ತಕ್ಕಂಥ ಒಂದು ವರ್ಷ. ಇದನ್ನು ನೋಡ್ಕೊಳ್ಳಿ. ಹಾಗೆಯೇ 8, 17, 26 ಈ ಒಂದು ತಾರೀಕಿನಲ್ಲಿ ಯಾರು ಹುಟ್ಟಿರ್ತೀರ ಬರ್ತ್ ನಂಬರು ಉತ್ತರ ದಿಕ್ಕಿನ ಮನೇಲಿತ್ತು ಅಂದರೆ ಭಾಳ ಅದೃಷ್ಟ 2026ರಲ್ಲಿ ನೋಡ್ಕೊಳ್ಳಿ. ಹಾಗೆಯೇ 9, 18, 27 ಈ ತಾರೀಕಿನಲ್ಲಿ ಯಾರು ಹುಟ್ಟಿರ್ತೀರ ಸೌತ್ ಈಸ್ಟ್ ಕಾರ್ನರ್ ಅಂದರೆ ಅಗ್ನಿ ಮೂಲೆ ಅಂದರೆ ದಕ್ಷಿಣ ದಿಕ್ಕಿಗೆ ಪೂರ್ವ ಬಾಗಿಲಿರಬೇಕು. ಅಲ್ಲಿ ನಿಮಗೆ ಅದೃಷ್ಟ ಕೊಡ್ತಕ್ಕಂಥ ವರ್ಷ 2026. ಇನ್ನೊಂದು ಆಪ್ಷನ್ಸ್ ಇದೆ ಸೌತ್ ದಕ್ಷಿಣ ದಿಕ್ಕಿನಲ್ಲಿ ಈ ಒಂದು ಬಾಗಿಲಿತ್ತು ಅಂದರೆ ತುಂಬ ಅದೃಷ್ಟ.
ಭಾಳ ಜನ ಹೇಳ್ತಾರೆ ಇಲ್ಲೇ ಬಾಗಿಲು ಬರಬೇಕು, ಅಲ್ಲೇ ಬಾಗಿಲು ಬರಬೇಕು ಅಂತೇಳಿ. ಮನೇಲಿರೋಗೆಲ್ಲ ಅವನು ದಿಕ್ಕಿದೆ ಅಂತ ಹೇಳ್ತಾರೆ. ಹಂಗೆಲ್ಲ ಸಾಧ್ಯ ಇಲ್ಲ. ಮನೆ ಯಜಮಾನ, ಈಗ ಇಲ್ಲಿ ತನಕ ಹೇಳ್ತಕ್ಕಂಥ ಒಂದು ಲೆಕ್ಕಾಚಾರ ಬಂದು ಮನೆ ಯಜಮಾನ. ಮನೆ ಯಜಮಾನರು ಯಾರು 1, 2, 3, 4, 5, 6, 7, 8, 9 ಈ ಬರ್ತ್ ನಂಬರ್ ಹುಟ್ಟಿರ್ತೀರ, ಈ ದಿಕ್ಕಲ್ಲಿ ಈ ಬಾಗಿಲಿತ್ತು ಅಂದರೆ ಅದೃಷ್ಟವೋ ಅದೃಷ್ಟ ನಿಮಗೆ. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ಇಲ್ಲಿ ವಾಸ್ತು ಅಪ್ಲೈ ಆಗಲ್ವ ಅಂತ ಭಾಳ ಜನ ಕೇಳ್ತೀರ. ಇದು ವಾಸ್ತು 100ಕ್ಕೆ 100 ಅಪ್ಲೈ ಆಗುತ್ತೆ. ಇವಾಗ ನಾವು ಹೇಳಿದಂಥ ಮನೆ ಬಾಡಿಗೆ ಮನೆ ಆಗಿರ್ಬೋದು, ಭೋಗ್ಯ ಮನೆ ಆಗಿರ್ಬೋದು, ಸ್ವಂತ ಮನೆ ಆಗಿರ್ಬೋದು, ಅಲ್ಲಿ ವಾಸಸ್ಥಾನ ಕಟ್ಟಡ ಆಗಿರ್ಬೋದು ಮತ್ತು ಭೂಮಿ ವಾಸ್ತು ಕರೆಕ್ಟಾಗಿತ್ತು ಅಂದರೆ ನಿಮಗೆ 100ಕ್ಕೆ 100% ಪ್ರತಿಫಲ 2026ರಲ್ಲಿ ಅದ್ಭುತ ರಾಜಯೋಗ ಶುರು ಆಗ್ತದೆ. ನಿಮ್ಮ ಜಾತಕದಲ್ಲಿ ಏನೇ ಇರಲಿ ತಲೆ ಕೆಡಿಸ್ಕೋಬೇಡಿ, ಅರ್ಥ ಆಯ್ತಾ? ಏನೇ ಜನ್ಮದೋಷ ಇರಲಿ ತಲೆ ಕೆಡಿಸ್ಕೋಬೇಡಿ, ಆ ಮನೆ ನಿಮಗೆ ಅದೃಷ್ಟ ತಂದು ಕೊಡ್ತದೆ 2026ರಲ್ಲಿ. ಅದೇ ನಿಮ್ಗೇನಾದರೂ ಜನ್ಮ ದೋಷಗಳಿದ್ದು ಆ ಮನೆ ವಾಸ್ತಸ್ಥಾನ ಕಟ್ಟಡ ಭೂಮಿ ದೋಷಗಳಿತ್ತು ಅಂದರೆ ನಿಮಗೆ ಬರೀ 60% ಮಾತ್ರ ನಿಮಗೆ ರಿಸಲ್ಟ್ ಬಂದ್ಬಿಡ್ತದೆ. ನೋಟ್ ಮಾಡ್ಕೊಳ್ಳಿ ಇದನ್ನು. ಯಾಕಂದರೆ ಅದೃಷ್ಟ ಅಂತಕ್ಕಂಥದ್ದು ನಾವು ಶುದ್ಧವಾಗಿತ್ತು ಅಂದಾಗ ನಮಗೆ 100ಕ್ಕೆ 100% ಬಂದ್ಬಿಡ್ತದೆ. ಅದೇ ದೋಷಗಳಿದ್ದಂಥ ಪಕ್ಷದಲ್ಲಿ ನಮ್ಮ ಅದೃಷ್ಟದ ಇಷ್ಟು ಪರ್ಸೆಂಟ್ ಅಂತ ತಿಂದಾಕ್ಬಿಡ್ತದೆ. ಅದಕ್ಕೆ ನಾವು ಎಲ್ಲವನ್ನೂ ಸೆಟ್ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರನೇ ಜನ್ಮದೋಷ, ಭೂಮಿ ದೋಷ, ಕಾಲದೋಷ ಅಂತ ಪ್ರತಿ ಕಾರ್ಯಕ್ರಮ ಹೇಳ್ತಾ ಇರ್ತೀವಿ. ಆ 60 ಅದೇ ಸ್ವಂತ ಮನೆ ಇತ್ತು ಅಂತಂದರೆ ಫಸ್ಟ್ ಈ ಕರೆಕ್ಷನ್ಸ್ ಮಾಡ್ಕೊಳ್ಳಿ. ಏನಾದರೂ ದೋಷಗಳಿದಾವ ಮನೆಯಲ್ಲಿ, ಮನುಷ್ಯನಿಗೆ ಯಾಕೆ ದೋಷಗಳು ಬರ್ತದೆ ಹಾಗೆ ಕಟ್ಟಡಕ್ಕೂ ದೋಷ ಇರ್ತದೆ, ಭೂಮಿಗೂ ದೋಷ ಇರ್ತದೆ. ಯಾಕಂದರೆ ಕಟ್ಟಡ ಕಟ್ಟ ಮೇಲೆ ಅಲ್ಲಿ 9 ಗ್ರಹಗಳು ಬಂದು ಸ್ಥಾನ ಪಡ್ಕೊಂಡ್ಬಿಡ್ತವೆ. ಆ 9 ಗ್ರಹಗಳು ಕರೆಕ್ಟಾಗಿ ಇದಾವ ಅಂತ ಚೆಕ್ ಮಾಡ್ಕೊಳ್ಳಿ. ಆ ಭೂಮಿ, ಆ ವಾಸಸ್ಥಾನ ಭೂಮಿ, ಆ ಗರ್ಭಸ್ಥಾನ ಸರಿ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಇದು ಮಾಡ್ಕೊಂಡ್ಬಿಟ್ಟು ಅಲ್ಲಿ ಕರೆಕ್ಷನ್ಸ್ ಮಾಡ್ಕೊಂಡ್ಬಿಟ್ರೆ ಈ ಟೈಮ್ ಮದಿದಲ್ವಾ, ಯಾಕೆ ನಿಮ್ಗೆ ಗೊತ್ತಾಗಲ್ಲ. ನಾವು ಹೇಳ್ತಾ ಇದೀವಿ ನೋಡಿ, ಇಂಥ ಬಾಗ್ಲವರೆಗೆ ಇಂಥ ಟೈಮ್ ರಾಜಯೋಗ ಅಂತ. ಆ ಮನೆ ಸೆಟ್ ಮಾಡ್ಕೊಂಡ್ಬಿಟ್ರೆ ಅದು ನಿಮಗೆ ಅನುಭವ ಬರ್ತದೆ. ಇದೇ ವಾಹಿನಿ ಮುಖ ನೀವು ಹೇಳ್ಬೋದು. ಇದನ್ನ ನೋಡ್ಕೊಳ್ಳಿ. ಅದೇ ಈ ಸ್ವಂತ ಮನೆ ಬಗ್ಗೆ ಕೆಲವು ಗೊತ್ತಾಗೋದಿಲ್ಲ, ಅದು ನೋಡ್ಕೋಬೇಕಾಗತ್ತೆ. ಈಗ ಯಾವ್ಯಾವ ಇಸ್ವಿ ಅವ್ರಿಗೆ ಹೇಗಿದೆ 2026 ನೋಡಿದ್ವಿ, ಯಾವ್ಯಾವ ಡೇಟ್ ಅವರಿಗೆ, ಈ ಬರ್ತ್ ಡೇಟ್ ಅವರಿಗೆ ಯಾವ್ಯಾವ ಬಾಗ್ಲು ತುಂಬಾ ಚೆನ್ನಾಗಿರುತ್ತೆ 2026ರಲ್ಲಿ ಅಂದ್ರೆ ಅವ್ರಿಗೆ ಓವರ್ ಆಲ್ ಆಗಿ ಅಂತ ಅದನ್ನು ನೋಡಿದ್ವಿ. ಇವಾಗ ಯಾವ್ಯಾವ ನಕ್ಷತ್ರದವರಿಗೆ 2026 ಹೇಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂತ ಸಮಯ. ಹೌದು, ಮನುಷ್ಯನಿಗೆ 12 ರಾಶಿಗಳು, 9 ಗ್ರಹಗಳು, 27 ನಕ್ಷತ್ರಗಳು, 5 ಪಂಚಭೂತಗಳು, ಇವೆಲ್ಲವೂ ಕೂಡ ಮನುಷ್ಯನಿಗೆ 100ಕ್ಕೆ 100 ಕೆಲಸ ಮಾಡ್ತವೆ. ಇವೆಲ್ಲವೂ ಕರ್ಮ ನಮ್ಮ ಧರ್ಮ ಕರ್ಮದ ಮೇಲೆ, ಪಾಪ ಪುಣ್ಯದ ಮೇಲೆ ಕೆಲಸ ಮಾಡ್ತವೆ. ಅದನ್ನು ಎಲ್ಲಷ್ಟು ತನಕ ಹೇಳಿದ್ದೀವಿ. ಇನ್ನು ನಕ್ಷತ್ರಗಳ ಆಧಾರದ ಮೇಲೆ ಹೇಳ್ತಕ್ಕಂಥ ತಕ್ಕ ತಗೊಂಡಾಗ ವಿಶೇಷವಾಗಿ ಭರಣಿ ನಕ್ಷತ್ರ, ಕೃತಿಕ ನಕ್ಷತ್ರ, ಆರ್ದ್ಯ ನಕ್ಷತ್ರ, ಪುನರ್ಸ ನಕ್ಷತ್ರ, ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಮಕಾ ನಕ್ಷತ್ರ, ಪೂರ್ವ ಪಾಲನೆ ನಕ್ಷತ್ರ, ಉತ್ತರ ಪಾಲನೆ ನಕ್ಷತ್ರ, ಹಸ್ತ ನಕ್ಷತ್ರ, ಚಿತ್ತ ನಕ್ಷತ್ರ, ವಿಶಾಖ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ ಮತ್ತು ರೇವತಿ ನಕ್ಷತ್ರ 2026 ಬಹಳ ಬಹಳ ಅದೃಷ್ಟ ಕೊಡ್ತಕ್ಕಂಥ ಒಂದು ನಕ್ಷತ್ರಗಳು. ನೋಡಿ, ಇವೆಲ್ಲವೂ ನಡೀತಾ ಅಂತಂದರೆ ನಿಮ್ಮ ಜನ್ಮ ಕರ್ಮಗಳು ನಡ್ಕೊಂಡ್ಬಿಟ್ರೆ, ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಪ್ರತಿಫಲ ತಾನೇ ಸಿಗುತ್ತೆ. ನೀವೇ ಹೇಳ್ತೀರಾ ಹೌದು ಇದು ಸತ್ಯ, ಇದು ಈ ಲೆಕ್ಕಾಚಾರ ಸತ್ಯ ಅಂತ. ಈ ಕರ್ಮ ದೋಷಗಳು ಇತ್ತು ಅಂತಂದಾಗ, ಜನ್ಮದೋಷ ಇತ್ತು ಅಂದಾಗ ನಿಮ್ಗೆ ಎಷ್ಟು ಪರ್ಸೆಂಟೇಜ್ ಸಿಗುತ್ತೆ ಗೊತ್ತಾ? ಈ ನಕ್ಷತ್ರ ಯೋಗ ಇದ್ರೂ ಕೂಡ ಬರೀ 50% ಮಾತ್ರ ನಿಮಗೆ ಯೋಗ ಸಿಗುತ್ತೆ, ಅಂದರೆ ಅದೃಷ್ಟ ಸಿಗುತ್ತೆ 2026ರಲ್ಲಿ. ಅಲ್ಲಿಗೆ 100% ನಮಗೆ ಈ ನಕ್ಷತ್ರಗಳು ರಾಜಯೋಗ ತಂದುಕೊಡ್ತವೆ ಅಂತಂದ್ರೆ ನಾವೇನು ಮಾಡಬೇಕು? ಜನ್ಮದೋಷ, ಭೂಮಿ ದೋಷ, ಕಾಲದೋಷ, ಈ 3 ದೋಷ ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ಈ ನಕ್ಷತ್ರಗಳಿಗೆ ಕೊಡ್ತಕ್ಕಂಥ ಒಂದು ಯೋಗ ಅದೃಷ್ಟ ಏನು ಭಗವಂತ ಕೊಟ್ಟಿರ್ತಾನೆ ಅವೆಲ್ಲವೂ ಕೂಡ ನಿಮಗೆ 100ಕ್ಕೆ 100% ನಿಮ್ದಾಗ್ಬಿಡ್ತದೆ. ನೋಡಿ, ಯಾರಿಗೆ ಅದೃಷ್ಟ ಯಾರಿಗೆ ದುರ್ದೃಷ್ಟ ಅಂತಂದರೆ ಅದು ಸುಮ್ಮನೆ ಮಾಡಿದ್ದಲ್ಲ ಅದು. ಯಾಕಂದರೆ ಈ ಜನ್ಮ ಕರ್ಮಗಳ ಆಧಾರದ ಮೇಲೆ ಎಲ್ಲ ನಡೀತಕ್ಕಂಥದ್ದು, ಆಯಿತಾ? ನಮ್ಮ ಪಾಪ ಕರ್ಮಗಳು, ನಮ್ಮ ಜನ್ಮ ದೋಷಗಳು ಯಥೇಚ್ಛವಾಗಿತ್ತು ಅಂದಾಗ, ಬಹಳ ಗಟ್ಟಿಯಾಗಿತ್ತು ಅಂದಾಗ ಎಂಥದೇ ಅದೃಷ್ಟ ಬಂದರೂ ಕೂಡ ಅದು ಅಲಗಾಡೋದೇ ಇಲ್ಲ. ಯಾಕಂದರೆ ನೆಗೆಟಿವ್ಗೆ ಪವರ್ ಜಾಸ್ತಿ, ಪಾಸಿಟಿವ್ ಪವರ್ ಇಲ್ಲ. ಆ ಪಾಸಿಟಿವ್ ಪವರ್ ಬೇಕು ಅಂತಂದರೆ ನೆಗೆಟಿವ್ ಸಂಪೂರ್ಣವಾಗಿ ಕ್ಲಿಯರ್ ಮಾಡ್ಕೊಂಡಿರ್ಬೇಕು ನಾವು. ಆಗ ತಾನೇ ತನಗೆ ದಿಢೀರ್ ಅದೃಷ್ಟ ಬಂದ್ಬಿಡ್ತದೆ. ಈಗ ಅದೃಷ್ಟದ ವರ್ಷ ಈ ನಕ್ಷತ್ರವರೆಗೆ ಅಂತ ಹೇಳ್ತೀವಿ, ನಾವು ಹಾಗೇ ಇರ್ತೀವಿ, ಆಗುತ್ತೆ ಒಳ್ಳೇದಾಗುತ್ತೆ ಅಂತ. ಒಳ್ಳೇದಾಗೋದೇ ಇಲ್ಲ. ಯಾಕಂದರೆ ನಿಮ್ದು ಇಲ್ಲೇ ಬಾಕ್ಲಾಕೊಂಡಿರ್ತದೆ. ಇಲ್ಲಿ ಬಾಕ್ಲಾಕೊಂಡಿದ್ದಾಗ ನನಗಲ್ಲಿ ಒಳ್ಳೇದಾಗುತ್ತೆ, ಹಿಂಗಾಗ ಸಾಧ್ಯ? ಅದಕ್ಕೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇದೇ ಲಕ್ಷ ಬೇಕಾಗಿಲ್ಲ, ಕೋಟಿ ಬೇಕಾಗಿಲ್ಲ. ಪ್ರತಿಯೊಬ್ಬರಿಗೂ ಭಗವಂತ ಎಲ್ಲ ರೂಟು ಹಾಕ್ಕೊಟ್ಟಿರ್ತಾನೆ. ನಾವು ಅದನ್ನು ಮೋಸ ಮಾಡ್ಕೊಂಡ್ಬಿಟ್ರೆ ನಮಗೆ ಗೊತ್ತೇ ಆಗೋದಿಲ್ಲ. ಅದಕ್ಕೆ ಈ ಶಾಸ್ತ್ರ ಅಂತಕ್ಕಂಥದ್ದು ಈ ಸೂರ್ಯ ಚಂದ್ರನಷ್ಟೇ ಸತ್ಯ. ಆ ಶಾಸ್ತ್ರವನ್ನು ಹೇಳ್ತಕ್ಕಂತಹ ಕರೆಕ್ಟಾಗಿರ್ತಕ್ಕಂಥ ವ್ಯಕ್ತಿಗಳ ಹತ್ರ ಹೋಗಿ ನೀವು ಇದನ್ನೆಲ್ಲವನ್ನು ಜಡ್ಜ್ ಮಾಡ್ಕೋಬೇಕು. ಡೇಟಿಂದ ಒಳ್ಳೇದಾಗುತ್ತಾ ನೋಡಿ, ಡೇಟಿಂದ ಹೇಳಿದೆ ಬಾಗಿಲು ಮುಖಾಂತರ ಒಳ್ಳೇದಾಗತ್ತೆ ಅಂತೇಳಿ. ಆ ಡೇಟು ಈಗ ಸ್ವಂತ ಮನೆದ್ರೆ ಏನು ಮಾಡೋದು ಆಗಲ್ಲ. ಇದು ಆ್ಯಕ್ಚುಲಿ ಬಾಡಿಗೆ ಮನೆ, ಭೋಗಿ ಮನೆಗೆ ಭಾಳ ಅದೃಷ್ಟವಾಗಿರ್ತಕ್ಕಂಥ ಒಂದು ಸಮಯ ಇದು. ಯಾಕಂದರೆ ನೋಡಿ, ಈ ತಾರೀಕಿನವರೆಗೆ ಇಂಥ ಬಾಗಿಲು ಅದೃಷ್ಟ ಅಂತಂದಾಗ ಟಕ್ಕ ನಾವು ಚೇಂಜ್ ಮಾಡ್ಕೊಂಡ್ಬಿಡ್ಬೋದು. ಬಾಡಿಗೆ ಮನೆ, ಭೋಗಿ ಮನೆ, ಸ್ವಂತ ಮನೆಗೆ ಆಗೋದಿಲ್ಲ, ಆಯಿತಾ? ಈ ಥರ ಎಲ್ಲ ಕೆಲವು ಕಾಂಪ್ಲಿಕೇಟೆಡ್ ಇರ್ತದೆ.
ನಾವು ಎಷ್ಟು ಮಟ್ಟಿಗೆ ನಾವು ಅದೃಷ್ಟನ ಬದಲಾವಣೆ ಮಾಡ್ಕೊಳ್ಳೋ ಸಾಧ್ಯನೋ ನಾವು ಮನಸ್ಪೂರ್ವಕವಾಗಿ ರೆಡಿ ಇರಬೇಕು ನಾವು. ಇಲ್ಲ ನಾನು ಇಲ್ಲೇ ಏರಿಯಾ ಇರಬೇಕು, ಅದೇ ಬಾಗಿಲು ಇರಬೇಕು, ಅದೇ ಮನೆ ಇರಬೇಕು ಅಂದ್ರೆ ಆಗೋದಿಲ್ಲ ಅದು. ಇಲ್ಲ ವಾಸಸ್ಥಾನ ಇರತಕ್ಕಂತಹ ದೋಷಗಳು, ಭೂಮಿ ದೋಷಗಳು ಸರಿ ಮಾಡ್ಕೋಬೇಕು, ಕಟ್ಟಡ ದೋಷಗಳು ಸರಿ ಮಾಡ್ಕೊಳ್ಬೇಕು. ಇವೆಲ್ಲ ದೋಷಪೂರಿತವಾಗಿತ್ತು ಅಂದಾಗ ಇಂತಿಂಥ ಸಂದರ್ಭದಲ್ಲಿ ನಮ್ಗೆ ಅದೃಷ್ಟ ಅಂತ ಬಂದಾಗ ನಾವು ಕಳ್ಕೋಬೇಕಾಗ್ತದೆ. ಅದಕ್ಕೆ ವರ್ಷ ಪೂರ್ತಿ ಈ ಮನೇಲಿ ಹಿಂಗೇ ಇದ್ದೀನಪ್ಪ, ಏನು ಕದಲಿಲ್ಲ, ಆ ಕಡೆ 6 ಕೇಳಿಲ್ಲ 3 ಕೇಳಿಲ್ಲ ಅಂತ ಹೇಳ್ತಾರೆ. ಇಲ್ಲ ಈ ಮನೆ ಬಂದ್ಮೇಲೆ ತುಂಬ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ನಮಗೆ ಎಲ್ಲವೂ ಅರಿಯಾಗುತ್ತೆ, ಭಗವಂತ ಎಲ್ಲವನ್ನೂ ಕೊಡ್ತಾನೆ ನಮಗೆ. ಎಲ್ಲರಿಗೂ ಆ ಸೆನ್ಸ್ ಇದೆ, ಪ್ರತಿಯೊಬ್ಬ ಮನುಷ್ಯನ ಕೂಡ ಒಂದು ಸೆನ್ಸ್ ಇರ್ತದೆ. ಇದು ಒಳ್ಳೇದಾ ಕೆಟ್ಟದಾ, ಆಗುತ್ತಾ ಆಗಲ್ಲ ಒಂದು ಎಲ್ಲರಿಗೂ ಸೆನ್ಸ್ ಆಗ್ತದೆ. ಆದರೆ ಆ ಸೆನ್ಸಿಟಿವಿಟಿನೇ ಕಳ್ಕೊಂಡ್ಬಿಟ್ಟು ಅಯ್ಯೋ ನೋಡೋಣ, ಬರೋ ವರ್ಷ ಆಗುತ್ತೆ, ಮುಂದಿನ ವರ್ಷ ಆಗುತ್ತೆ, ನೋಡೋಣ ಅಂತ ಹೋದ್ರೆ ಅದಾಗಿ ನೋಡ್ಕೊಂಡು ಹೋಗ್ಬಿಡುತ್ತೆ ಹೊರತು ನಿಮ್ಗೆ ಯಾವುದೇ ರೀತಿ ಪ್ರತಿಫಲ ಸಿಗೋದಿಲ್ಲ. ಅದಕ್ಕೆ ಆ ಡೇಟು, ಆ ಇಸ್ವಿ ಮತ್ತು ಈ ನಕ್ಷತ್ರ ಮತ್ತು ಆ ಬಾಗಿಲು ಅಂತಕ್ಕಂಥ ಈ ಮುಖ್ಯ ವಿಚಾರಗಳ ಬಗ್ಗೆ ಒಂದಷ್ಟು ಗಮನ ಕೊಟ್ಕೊಂಡ್ಬಿಟ್ರೆ ನಾವು ಎಲ್ಲೋ ಒಂದು ಕಡೆ ಆ ಪರ್ಸೆಂಟೇಜ್ ಫಲನೂ ಪಡ್ಕೋಬೋದು. ಈಗ ಈ ನಕ್ಷತ್ರವ್ರಿಗೆ ಕರ್ಮ ಕಳ್ಕೊಂಡಿದ್ರೆ 100% ಅಂತಂದೆ, ಅದೇ ಕರ್ಮ ಕಳ್ಕೊಂಡ್ರೆ 50% ರಾಜಯೋಗ ಅಂತಂದೆ. ಇದು ನೋಡ್ಕೊಳ್ಳಿ, ಒಳ್ಳೇದಾಗಲಿ. ಓಕೆ, ನಾ ಇಷ್ಟೊತ್ತು ನಮ್ಮೊಟ್ಟಿಗೆ ಇದು 2026 ಯಾವ ವಿಷಯವ್ರಿಗೆ ಹೇಗೆ ಇದೆ ಅನ್ನೋದನ್ನ ತಿಳಿಸ್ಕೊಟ್ರಿ. ಧನ್ಯವಾದ ಗುರೂಜಿ ನಿಮಗೆ. ನಮಸ್ಕಾರ. ಗುರೂಜಿ ಅವರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂದ್ರೆ ಅವರ ಕಚೇರಿಯ ವಿಳಾಸ ಹೇಗಿದೆ: ಶ್ರೀ ಆದಿತ್ಯ ನಾರಾಯಣ ಮಹರ್ಷಿ, ನಂಬರ್ 1033/A, 13ನೇ ಮುಖ್ಯ ರಸ್ತೆ, ವಿಜಯ ಬ್ಯಾಂಕ್ ಲೇಔಟ್, ಬಿಳೇಕಹಳ್ಳಿ, ಬನ್ನೇರುಘಟ್ಟ ಮುಖ್ಯ ರಸ್ತೆ, ಬೆಂಗಳೂರು 76. ದೂರವಾಣಿ ಸಂಖ್ಯೆಗಳು ಹೀಗಿವೆ: ಇದಾಗಿತ್ತು ಇವತ್ತಿನ ವಿಶೇಷ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.